ಏನ ಏ ನಿಲ್ಲ ನಿಲ್ಲ ಇನ್ನೊಂದ್ಸಲ ನಿಲ್ಲ. ಏನಾಗ್ಬೇಕು ನೋಡಿ, ನವಿಲೋ ಇಲ್ಲ ಬಾತ್ಕೋಳಿನೋ ಗೊತ್ತಿಲ್ಲ, ನಮ್ ಗಿಡದಾಗ ಕುತ್ಕೊಂಡೈತಿ ನೋಡ್ರಿ. ಯಾರು ತೊಲ್ಲ ಕುತ್ಕೊಂಡೈತಿ ಈಗ. ಈ ಸರಿ ಇನ್ನು ತಗೊಳ್ಳಿ, ಇನ್ನೊಂದು 2 ವರ್ಷ ಅಷ್ಟೇ. ವಸಂತ ವಸಂತ ವಂಡರ್ಫುಲ್ ವಸಂತ ಮೇರೆ ಸಪನೋ ಕಿ ರಾಣಿ ಕಬ್ಬು ಹಾಯಾಗಿತ್ತು. ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಮ್ಮ ಅಪ್ಪಗೆ ನೋಡಿ, ಲಾಸ್ಯ ಚಂದ್ರನ್ ನೋಡ್ಬಿಟ್ಟು ಯುಗಾದಿ ಹಬ್ಬದಲ್ಲಿ 2ನೇ ದಿನ ಈಗ ಅವ್ರ ಮಾವನಿಗೆ ಕಾಲು ಮುಗಿಯಕ್ಕೆ ಅಂತ ಬಂದಿದ್ದಾಳೆ. ನಡೀರಿ, ಹೊರಗಡೆ ನಡೀರಿ. ಹೌದು, ನಡಿ ಬಂಗಾರ. ಅಲ್ಲಿ ಅಲ್ಲೇ ನಿಂತ್ಕ. ಹೋಗಿ ಬಂಗಾರಿ. ಚಂದ್ರನ್ ನೋಡಿ ಈಗ ಕಾಲಿಗೆ ಮುಗ್ದು ದೊಡ್ಡವರಿಗೆ ಹೋಗ್ತಾಳಂತೆ ಅಲ್ಲ ಚುಪ್ಪುಟ್ಟು. ಗೆರೆ. ಮುಗಿಯಮ್ಮ. ಇನ್ನೊಂದ್ಸರಿ ಮುಗಿ. ಹಂಗೇನು ಮುಕ್ಕಂಬದು ಎಲ್ಲಾಚಿ ಕುಕ್ಕರ್ಗಾಲ ಕೂತ್ ಹಿಂಗೆ ಮುಗಿ. ಹಂಗೆ ಗಾಯ ಆಗೈತೆ ಪಾಪ ಮಣ್ಕಾಲಾಗೆ ಬಂಗಾರಿಗೆ, ಅದಕ್ಕೆ. ಎದೋಳಮ್ಮ. ಹೋಗು, ಅಲ್ಲಿ ಅಜ್ಜಿಯರಿಗೆಲ್ಲ ಮುಗಿದ್ ಬಾ. ಬಾ ಮಾಮೆ, ಕಾಲು ಮುಗಿ. ಬಾ ಮುಗಿ, ಮಾಮೆಗೆ ಮುಗಿ. ಕುತ್ಕ ಬಗ್ಗು, ಹಿಂಗೆ ಮೊಣಕಾಲು ಬಗ್ಸು. ಮೊಣಕಾಲು ಬಗ್ಸಲೆ ಯಾರು ನಿಮಗೆ ಕಲ್ಸಿದ್ ಕಾಲು ಮುಗಿಯೋದು? ಕುಕ್ಕರ್ಗಾಲ ಕುತ್ಕೊಂತಾರೆ. ಮೊಣಕಾಲು ಕೆಳಗೆ ಹಂಗೆ ಹಂಗೆ. ಬೊಬ್ಬೊಬ್ಬೊಬ್ಬ, ನಿಮ್ಮ ಮಾಮಿ ಏನು ಅದೃಷ್ಟ ಮಾಡಿದ್ನ, ನಾನು ಅಳಿಯ ನನ್ನ ಸೊಸೆ. ಅಟ್ಯಾಕ್ ಲಚ್ಚಿ ಅಟ್ಯಾಕ್. ಅಯ್ಯೋ ಅಮ್ಮ, ತೂಕ ಇದ್ದಾಳಮ್ಮ ಲಾಚು ಬಂಗಾರಿ. ಆಯ್ತು ಬಂಗಾರಿ, ಬಾಯ್. ದುಬ್ಬ ಅವನು. ಏನ ಬೇಡ ಸುಮ್ಮನೆ ವಿಡಿಯೋ ತೆಗಿತೀನಿ. ಯಾಕೆ ನೀರು ನುಗ್ಗುದೇನ? ನಿಲ್ಲ ನಿಲ್ಲ ಇನ್ನೊಂದ್ಸಲ ನಿಲ್ಲೇ, ಇನ್ನೊಂದ್ಸಲ ಹೋಗ್ತೀನಿ. ತಾಲಿ ಬೇಡ ಬೇಗ. ನೀರಿಲ್ಲ ಅಂದ್ರೆ ಮಾವಿನ ಹಸಿ ಮಾಡ್ತೀಯ. ನಿನಗೆ ಆಫೀಸ್ ಸಾಕು. ಬೇಡ ಬಿಡ. ನಾಳೆ ಕುಕ್ ಹೇಳಿ. ನಾಳೆ ವಿಡಿಯೋ ತೆಗಿತೀನಲ್ಲ, ಅವಾಗ ನಾಳೆ ಕುಕ್. ನಾಳೆ ವಿಡಿಯೋ ತೆಗಿತೀಯಲ್ಲ. ಮೊಬೈಲ್ ಹಚ್ಚಿದ್ರ ನೋಡಿ, ನೀರಾಗ ವಿಡಿಯೋ ತೆಗಿತೀನಿ. ವಿಡಿಯೋ ತೆಗಿತೀನಿ. ಈಗಳ ಅಟ್ಯಾಕ್ ಅಟ್ಯಾಕ್. ಅಯ್ಯೋ ಹೋಗು, ಓಡ್ರಿ ಇವಾಗ, ಓಡ್ರಿ. ಏನಾಗ್ಬೇಕು ನಿನಗೆ ಮಂಗ? ಅಯ್ಯೋ ಅಜ್ಜಿ ತಲೆಗೋಯ್ದಾಗ್ತಾನೆ. ಮಾಮ ಆಗಾರ್ ಉಗ್ಬೇಕಲ್ಲೇ.
ಇವರೆಲ್ಲ ಬಂದ್ಬಿಟ್ಟು ನಮ್ಮ ಮೇಲೆಯಿಂದ ಕೆಳಗಡೆ ಹೇಳಿದವರು. ಅಂದರೆ ಈ ಯುಗಾದಿ ಹಬ್ಬ ಮಾರನೇ ದಿನ ಈ ರೀತಿ ಫುಲ್ಲು ನೀರುಗಾಟ. ಇನ್ನೇನು ಹಬ್ಬದಲ್ಲಿ ಮೆಕ್ಕಿರ ಅಂತ ಅಡುಗೆ ಎಲ್ಲ ಇರುತ್ತೆ, ಚೆನ್ನಾಗಿ ತಿನ್ನೋದು. ಸೊ ಉಯ್ಯಾಲೆ ಎಲ್ಲ ಹಾಕ್ಕೊಂಡು ಹಗ್ಗಗಳೆಲ್ಲ ಮರಕ್ಕೆ ಹಾಕ್ಕೊಂಡು ಉಯ್ಯಾಲೆ ಆಡ್ತಾ ಇದ್ವಾಗ ಈಗೆಲ್ಲ ಇಲ್ಲ. ಈಗ ಈ ರೀತಿ ನೀರುಗಾಟ ಅಂತೂ ಕಂಪಲ್ಸರಿ, ಮಕ್ಕಳಿರೋ ಮನೆಗಳಲ್ಲಂತೂ ಪಕ್ಕ ಕಂಪಲ್ಸರಿ ಆಡ್ತಾರೆ. ಅವ್ರು ಆಡಿಲ್ಲ ಅಂದರೂ ಈ ಥರ ಅಕ್ಕಪಕ್ಕ ಮನೆಯಲ್ಲಿ ಈ ಥರ ಏನಾದರೂ ಆಟಾಡ್ತಾ ಇದ್ರೆ ಬಂದ್ಬಿಟ್ಟು ನೋಡೋದು, ನಮ್ಗೆ ಉಗ್ಗಕ್ಕೆ ಬರೋದು. ಲಾಸ್ಯ ಮಾನ್ವಿಕಂತೂ ಈ ಸಾರಿ 2-3 ದಿನ ಚೆನ್ನಾಗಿ ನೆನೆಸ್ಬಿಟ್ಟವ್ರೆ ನನಗೆ ಒಂಥರ ಗಂಟ್ಲು ಪೇನ್ ಥರನೇ ಸ್ಟಾರ್ಟ್ ಆಗಿಬಿಟ್ಟೈತೆ. ತಣ್ಣೀರಲ್ಲೆಲ್ಲ ಒಯ್ಸ್ಕೊಂಡು ತಲೆಗೆ ಮೈಗೆಲ್ಲ ಒಯ್ದು ಬಿಡೋರು ಬಂದು. ನಾನು ಬಟ್ಟೆ ತೊಳಿತಾ ಇದೀನಿ ಆದರೂ ಬಿಡ್ತಾ ಇಲ್ಲ. ಮೊನ್ನೆ ದಿನ ಅಂತೂ ಬಂದು ಕುತ್ಕೊಂಡಿರೋಳಿಗೆ ಒಯ್ದೋಗಿದ್ದಾರೆ. ಹಾಗೆ ಹಬ್ಬ ಆಗಿ ಒಂದು ವಾರ ಆದರೂ ಈ ಥರ ಆಟ ಆಡ್ತಾ ಇರ್ತಾರೆ ಮಧ್ಯಾಹ್ನ ಟೈಮು. ಚೆನ್ನಾಗಿ ಅನಿಸುತ್ತೆ ಈ ಥರ ನೋಡಿ. ಒಂದು ಏರಿಯಾದಲ್ಲಿ ಎಲ್ಲರೂ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಈ ರೀತಿ ಎಲ್ಲ ಆಟ ಆಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನೋಡ್ರಿ. ನಮ್ಮ ಊರಲ್ಲಿ ಈ ಹಳ್ಳಿ ಮನೆಗಳೆಲ್ಲ ಈ ಥರ ಇರುತ್ತೆ ನೋಡೋದಕ್ಕೆ. ಸೊ ಯಾರಾದರೂ ಸಿಟೀಲಿ ಈ ಥರ ವೀಡಿಯೋಸ್ ನೋಡೋರಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಏರಿಯಾಗಳಾಗಿರ್ಬೋದು, ಈ ಥರ ಮನೆಗಳಾಗಿರ್ಬೋದು, ಈ ಥರ ಜನ ಆಗಿರ್ಬೋದು ತುಂಬ ಇಷ್ಟಪಡ್ತೀರಾ ನನ್ನ ವ್ಲಾಗ್ಸಲ್ಲಿ. ಹಾಗಾಗಿ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಇಲ್ಲಿ ಬಂದ್ಬಿಟ್ಟು ಇವರು ನಮ್ಮ ಮನೆಯವರು ಇದ್ದಾರಲ್ಲ, ಫ್ರೆಂಡ್ ಫ್ಯಾಮಿಲಿಯವರು ಮತ್ತು ಇವರೆಲ್ಲ ಗೊತ್ತಿರೋ ಅಂತಾರೆ ಎಲ್ಲರೂ ಈ ರೀತಿ ನೀರುಗ್ಗಾಟ ಎಲ್ಲ ಆಡ್ತಾಯಿದ್ರು. ತುಂಬ ಇಷ್ಟ ಆಯಿತು, ನಾನು ವೀಡಿಯೋದಲ್ಲೇ ನೋಡಿದ್ದು. ಯಾಕಂದರೆ ನಾನು ಅಲ್ಲಿ ನಮ್ಮ ಮನೆ ಹತ್ರನೇ ಇರ್ತೀನಲ್ಲ, ಈ ಕಡೆ ಕೆಳಗಡೆ ಎಲ್ಲ ಬರೋಲ್ಲ ಜಾಸ್ತಿ. ಅಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಮಾಡಿ ಕಳಿಸಿರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಇವರೆಲ್ಲರೂ. ಹಾಗೆ ನಾವು ಬಂದುಬಿಟ್ಟು ರೋಜನ್ಗೆ ಎಲ್ಲ ಅವರೇ ಒಯ್ದವ್ರೆ, ಅಳಿಯ ಆಗೋ ಸೊಸೆ ಆಗೋ ಅಂತಾರೆಲ್ಲರೂ. ನೋಡಿ ನವಿಲೋ ಇಲ್ಲ ಬಾತ್ಕೋಳಿನೋ ಗೊತ್ತಿಲ್ಲ, ನಮ್ಮ ಗಿಡದಾಗ ಕುತ್ಕೊಂಡೈತೆ, ಎಳ್ಳಿ ಗಿಡದಾಗೆ ಸೌಂಡ್ ಮಾಡ್ತು ನೋಡ್ರಿ. ಮೊಬೈಲ್ ತಗೊಂಡು ಓಡ್ ಬಂದೆ. ಅಲ್ಲೈತೆ ನೋಡ್ರಿ, ಅಲ್ಲಿ 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 ಇಲ್ಲಿ ಹುಯ್ ಹುಯ್. ಕೋಳಿನ ಯಾತಿದು? ಅದು ಎದ್ದಳ್ತಾ ಇಲ್ಲ ನೋಡ್ರಿ. ಯಾರು ತೊಲ್ಲ ಕುತ್ಕೊಂಡೈತಿ ಈಗ. ಮತ್ತೆ ಹಿಂಗೆ ಬಿಟ್ರೆ ಹಂಗೆ. ಇವು ನೋಡಿ, ಇವು ಯಾತ ಬಂದೈತಿ ಅಂತಂದು ಹೆಂಗೆ ಕಾದ್ಕೊಂಡಿದ್ದಾವೆ. ಕಾರ್ತಿಕ್ ಒಂದೇನದು? ಹಚ್ಚೋದಲ್ಲ, ಎಲ್ಲ ಬೂಸ್ಟ್ ಬಂದ್ಬಿಡ್ತೈತೆ ಎಲ್ಲ. ಅದೇ ಕೆಳಗಿಡಲ್ಲ. ಇದು ಸಪ್ಪೆ ನೋಡ್ತಾ ಇರ್ಬೋದು, ಒಂದು ಲೋಡ್ ಅಷ್ಟು ಹೊಡೆಸ್ಕೊಂಡಿದ್ದಾರೆ. ಇದಕ್ಕೆ 7,500 ಎಷ್ಟು ಕೊಡ್ತಾ ಇದ್ರು ಅಮೌಂಟು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ 7-7.5 ಇಷ್ಟಲ್ಲಿ ಕೊಟ್ಟಿದ್ದಾರೆ. ಇದು ಮುಗ್ದಿದ ತಕ್ಷಣ ಹಿಂಗೆ ಹೊಡೆಸ್ಕೊತಾ ಇರ್ತಾರೆ. ಜೊತೆಗೆ ಕಡಲೆಬಳ್ಳಿನೂ ಇದೆ, ಸೀಮೆ ಹಸುಗಳಿಗೆ ಎಮ್ಮೆಗಳಿಗೆಲ್ಲನೂ. ಅದರಿಂದ ಕೆಲಸನೂ ಹಂಗೆ ಇರುತ್ತೆ, ಅದರಿಂದ ಇನ್ಕಮ್ಮು ಹಂಗೆ ಇರುತ್ತೆ. ಕೆಲಸನೂ ಮಾಡಬೇಕು, ಇನ್ಕಮ್ಮು ತಗೋಬೇಕು. ಕಷ್ಟ ಅಷ್ಟೇ ಇರುತ್ತೆ ಹೇಳ್ರಿ. ಯಾವುದು ಈಸಿ ಅಲ್ಲ, ಯಾವುದೇ ತಗೊಳ್ರಿ ನೀವು, ಯಾವುದು ಈಸಿಯಾಗಿ ಬರಲ್ಲ. ಎಲ್ಲನೂ ಆ ಕೆಲಸದಿಂದ ಇರುವಂಥ ಕಷ್ಟಗಳಿದ್ದೇ ಇರುತ್ತೆ. ಏನಂದರೆ ಸ್ವಲ್ಪ ನಾವು ಇದರಲ್ಲಿ ಅಂದರೆ ತಾಳ್ಮೆಯಿಂದ ಮಾಡ್ಕೊಂಡು ಹೋದರೆ ಸಿಗುತ್ತೆ. ನಾವು ಅರ್ಜೆಂಟ್ ಅವಸರ ಪಟ್ಟರೆ ಇದನ್ನ ಯಾರು ಮಾಡ್ತಾರೆ, ಅದನ್ನು ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಹಾಕ್ಕೊಂಡ್ರೆ ನಾವು ಏನು ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಬೋದು, ತಾಳ್ಮೆಯಿಂದ ನಾವು ವೆಯ್ಟ್ ಮಾಡಿ ಕೆಲಸ ಮಾಡ್ತಾ ಹೋಗ್ತಾ ಇದ್ರೆ ಪ್ರತಿಫಲ ಅನ್ನೋ ಸಿಕ್ಕೇ ಸಿಗುತ್ತೆ. ಇನ್ನೊಂದು 2 ವರ್ಷ ಅಷ್ಟೇ. ಮಾಲಾಚಿ ನಿನ್ಗೆ ಇವಾಗಿಂದ ಪ್ರಾಕ್ಟೀಸ್ ಹಾಲಿಂದ ಅದು ನಿನ್ನೆ ಬರೋದಿಲ್ಲ ನೋಡ, ನನಗೆ ಬರಲ್ಲ ಬಂಗಾರಿ. ಎಷ್ಟು ಚೆನ್ನಾಗಿ ಅಂತಾಳೆ ನೋಡ ಅವಳು ಕೈ, ನನಗೆ ಬರಲ್ಲ ನಂಬೋದು. ಕುಣಿತಾ ಇದ್ದಾನೆ. ಅಯ್ಯೋ ಬಾಮ್ಮ ಸಾಕು, ಕೈ ನೋಯ್ತೈತೆ. ನಾನು ಕೈ ತೊಳ್ಕೊಂಡಿಲ್ಲ ಸರಿ. ಏನೇ ರಾವೆ ಅಂತಾಳೆ ಅವ್ರ ಮಾಮನ್ನ. ಬರ್ರಿ, ಏನಿಲ್ಲ ಅದೇನ ಮಾಡ್ರಿ ಬುಕ್ಕು. ಇದೆ ಯಾವ್ದು? ಮೇಲೆ ಸೊಪ್ಪು ಹಾಕಿ.
ಮತ್ತೆ ಯಾವ್ದು? ಹಾ ಅದೇ ಮೇರೆ ಸಪನ ಅದು. ಐ ಮಾತಾಡಲ್ಲ ನಾನು ಹೋಗಲಿ ನನ್ನ ಗಂಡ ಆಯ್ತು ಆಯ್ತು ಇಟ್ಕೊಳಮ್ಮ ಬಾ ಸ್ಟಾರ್ಟ್ ಮಾಡು ಮೇರಿ ಸಪನೋ ಕಿ ರಾಣಿ ಕಬ್ಬು ಹಾಯಾಗಿತ್ತು ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ನಮ್ಮಪ್ಪ ಹೇಳ್ತೀನಿ ನೋಡ್ಕೊ ಹೋಗೋಗಿ ಎಲ್ಲ ಹೋಗ್ತೀಯ ಸೈಕಲ್ ಇದೆ ನನಗೆ ಗೊತ್ತಿಲ್ಲ ನಾನು ನೋಡ್ಕೊಳ್ತೀನಿ ಅಷ್ಟೇ ಒಬ್ಬೊಬ್ಬ ಏನಿದೆ ಹಿಂಗೆ ಪ್ರಾಕ್ಟೀಸು ನಿಧಾನ ಮೇರೆ ಸಪನೋ ಕಿ ರಾಣಿ ಕಬ್ಬು ಹಾಯಾಗಿತ್ತು ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ನಮ್ಮಪ್ಪ ಹೇಳ್ತೀನಿ ನೋಡು ಹೋಗೋಗಿ ಎಲ್ಲ ಹೋಗ್ತೀಯ ಸೈಕಲ್ ಇದೆ ನನಗೆ ಗೊತ್ತಿಲ್ಲ ನಾನು ನೋಡ್ಕೊಳ್ತೀನಿ ವಸಂತ ವಸಂತ ವಂಡರ್ಫುಲ್ ವಸಂತ 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 ಬ್ಯೂಟಿಫುಲ್ ವಸಂತ ನನ್ನ ನನ್ನ ನಾನಿ ನನ್ನ ನನ್ನ ನಾನಿ ಬಂದು ಬಂದು ಚಿಕ್ಕೂರು ಹೋಗು ಹೋಗು ಚಿಕ್ಕೂರು ಹಸಿಗಿತ್ತ ಚಾಡೆ ಐಡಿಯಾ ನೋಡಿ ಏನು ಚೆನ್ನಾಗೈತೆ ನನ್ನ ಬಂಗಾರಿಗೆ ಇದು ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಬರ್ರಿ ಅಪ್ಪ ಹಂಗೆ 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 ಹಾಕಿಲ್ಲ ಮನೆಗೆ ಬಂದಿದ್ದೆ ತಾಯಿ ನೋಡೋ ದಿಂಬುಗಳು ಎಲ್ಲ ನೀನು ನಾವಲ್ಲ ಅಲ್ಲ ನಾನೇ ಆಗ್ಲಿ ಎತ್ತಿಕ್ರಿ ಏನು ಕೈ ಏನು ಸೌದಾಗಲ್ಲ ಹೊಟ್ಟೆ ನೋವು ಬಂದ್ ನಮ್ಗೆ ಯಾರು ಅಪ್ಪ ಏನನ ಕೆಲಸ ಹೇಳಿದ್ರೆ ಒಂದು ಕಾಯಿಲೆ ನಿನಗೆ ಅದೇ ಕೇಳ್ತಾವಳೆ ಅದಕ್ಕೆ ಯಾರು ಏ ನನ್ನ ಅಳಿಯಿಂದ ಯಾಕೆ ಎತ್ತಾಗ ಬಿಸಾಕಿ ನೀವು ಮೂವರು ಮಾತ್ರ ಒಂದು ಮನೆಗೆ ಹೇಳ್ತೀನಿ ದೊಡ್ಡ ನನ್ನ ಬರ್ದಿದ್ರೆ ನಿತಿನ್ ಮನಸ್ದಂಗ ಒಬ್ಬ ಮನಸ್ಲ ಪ್ಯಾನ್ ಎಲ್ಲ ಹಾಕಿ ಸಂಜೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಆದ್ರೂ ನಾವು ಅಮ್ಮವ್ರ ಮನೆ ಹತ್ರ ಬಂದು ಹೋಗೋದು ಅಭ್ಯಾಸ ಮಾಡ್ಕೊಂಡಿದೀವಿ. ನಾನು ನಮ್ಮ ಮನೆಯವ್ರು ಊಟ ಮಾಡಿದ ತಕ್ಷಣ ಬರ್ತೀವಿ ಹೇಳ್ರಿ, ಹಂಗೆ ಓಡಾಡ್ದಂಗೂ ಆಗುತ್ತೆ ಮಾತಾಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತೀವಿ. ಲಾಸ್ಯ ಮಾನ್ವಿಕು ನಮ್ಮಪ್ಪ ಎಲ್ಲರೂ ಇಲ್ಲಿ ಕುತ್ಕೊಂಡು ಮಲ್ಕೊಂಡು ಮಾತಾಡ್ತಾ ಇರ್ತಾರೆ. ಈಚೆ ಕಡೆ ಇನ್ನು ಸೆಕೆಗಾಲ ಅಲ್ವಾ, ಹಳ್ಳಿ ಸೈಡ್ ಎಲ್ಲ ಈಚೆ ಕಡೆ ಮಲಗೋದು. ಹಂಗಾಗಿ ನಾವು ಬಂದ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಆಗಲಿ 1 ಅವರ್ ಆಗಲಿ ಚೆನ್ನಾಗಿ ಮಾತಾಡಿ ಲಾಸ್ಯ ಜೊತೆ ಜಗಳ ಮಾಡಿನೇ ನಾನು ಹೋಗೋದು ಡೈಲಿನೂ. ಅದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರುತ್ತಲ್ಲ ಈ ರೀತಿ ರೊಟೀನ್ ಆಗಿರ್ಬೋದು. ನಮ್ಮ ಲೈಫ್ ಸ್ಟೈಲ್ ನೋಡೋಕ್ಕೆ ತುಂಬ ಇಷ್ಟಪಡ್ತೀರಾ. ಹಾಗಾಗಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ.